ओके सर ಸೋಮನವ್ರ ಮೇಡಮ್ ನಡೆಸ್ಕೊಡ್ತಾರೆ. ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘ ಬಾಲೇಕುಲೂರು ಸಂಯುಕ್ತ ಪದವಿ ಧ್ವಜಾರೋಹಣ ಸ್ಟಾರ್ಟ್ ಆದ ತಕ್ಷಣ ಎಲ್ಲರೂ ನಿಮ್ಮ ಯಾವುದೊಂದು ರೀತಿ ಒಳಗಡೆ ನಿಂತ್ಕೊಂಡ್ಬಿಡ್ರಿ. ಗೌರವ ಕೊಡೋದು ಏನೈತೆ ಎಲ್ಲ ಕೊಟ್ಬಿಡೋಣ. ಸರಿ, ಕೆಳಗೆ ಬಿಟ್ಟಿದೆ ಎಲ್ರಿಗೂ. ಸರಿ, ಆ ಕಡೆ ಸ್ವಾಗತವನ್ನ ಮಾಡುತ್ತೇನೆ. ಸ್ವಾತಂತ್ರ್ಯೋತ್ಸವದ ವಿದ್ಯಾರ್ಥಿನಿಯರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಡುವ ಹಕ್ಕಿ ಸ್ವಾತಂತ್ರ್ಯದ ಸಂಕೇತ, ಹಾಡುವ ಕೋಗಿಲೆ ಮಾಮರ್ತೆಯ ಸಂಕೇತ, ಹರಿಯುವ ನೀರು ಬಾಂಧವ್ಯದ ಸಂಕೇತ. ಆದರೆ ಬಂದಂತಹ ಅತಿಥಿ ಅಧ್ಯಕ್ಷರಿಗೆ ಸ್ವಾಗತಿಸುವುದು ನಮ್ಮ ಭಾರತದ ಸಂಸ್ಕೃತಿಯ ಸಂಕೇತ. ಮಧುಸೂದನ್ ಬೆಳಗಿ ಸರ್ ಅವರ ಮಾತೋಶ್ರೀ ಮತ್ತು ಶ್ರೀ ಮಹಾತ್ಮ ವಿದ್ಯಾವರ್ಧಕ ಸಂಘ ಹಾರುಗೆರೆ
ಇದರ ಅಧ್ಯಕ್ಷೆ ಶ್ರೀಮತಿ ಸುನಂದಾ ಬೆಳಗಿ ಮೇಡಮ್ ಅವರು ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ನಾನು ಭಾರತ ಇಂಥ ಪುಣ್ಯ ಭಾರತ ಭೂಮಿಯಲ್ಲಿ ಇಂದು ನಾವು 79ನೇ ಸ್ವಾತಂತ್ರ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿರುವ ಹಾಗೆ ನಮ್ಮ ಚನ್ನಬಸವೇಶ್ವರ ವಿದ್ಯಾವರ್ಗ ಸಂಘದಿಂದ ಎಲ್ಲ ಶಾಲೆ ಕಾಲೇಜುಗಳ ವತಿಯಿಂದ ಸಡಗರದ ಆಚರಣೆಗಾಗಿ ನಾವು ಇಲ್ಲಿ ನೆರೆದಿದ್ದೇವೆ. ಈ ಒಂದು ರಾಷ್ಟ್ರೀಯ ಪರ್ವಕ್ಕೆ ನಮ್ಮ ಸಂಸ್ಥೆಯ ರೂವಾರಿಗಳಾದ ಅಸಂಘಟಿತ ಎಲ್ಲ ನನ್ನ ಮಗಳು ಹಿಡ್ಕೊಂಡು ಹೇಳಿದ್ರ ಏನಿಲ್ಲ, ಗವರ್ಮೆಂಟ್ ನೌಕರಿ ಇದ್ರೆ ಮಾತ್ರ ನಮ್ಮಪ್ಪ ನಾ ಮದುವೆ ಹಾಕನಿರ್ಲಿಲ್ಲ ಇಲ್ಲಂದ್ರೆ. ಆದ್ರೆ ನಮ್ಮ ತಾಯಿ ಇರುವ ನೌಕರಿಯನ್ನ ಬಿಟ್ಟು ಬಂದ ಈ ಗ್ರಾಮೀಣ ಭಾಗದೊಳಗೆ ನನ್ನನ್ನು ಹೊಡಿ राष्ट्रगीत एक साथ शुरू कर. ಮುಂದಿನ ತಯಾರಿ ಪ್ರೌಢಶಾಲಾ ವಿಭಾಗದ ಪೂಜಾ ನಾಯ್ಕ್.
ಮೊದಲನೆಯದಾಗಿ ಸಾಯಿಬಾಬಾರವರ ಪಾದಗಳಿಗೆ ನಮಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರ ಶಿಕ್ಷಣ ಇನ್ನು ವಿದ್ಯಾರ್ಥಿಗಳಿಂದ ಭಾಷಣ बाद में जब सब लोगों को मारने आए और फिर वैसे ही तरह से ಸ್ವತಂತ್ರಗೊಂಡು ಇಷ್ಟು ವರ್ಷಗಳಾದರೂ ಸಹ ನಮ್ಮ ಭಾರತ ದೇಶವು ಇನ್ನು ಅಪರಾಧ, ಭ್ರಷ್ಟಾಚಾರ, ಹಿಂಸೆ, ಭಯೋತ್ಪಾದನೆ, ನಿರುದ್ಯೋಗ, ಅನಕ್ಷರತೆಯಂತಹ ಸಮಸ್ಯೆಯೊಂದಿಗೆ ಹೋರಾಡುತ್ತಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಆ ಸಮಸ್ಯೆಗಳನ್ನು ಕೊನೆಗೊಳಿಸೋಣ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸಾಲಲ್ಲಿ ಮುಳುಗುತ್ತಿದೆ. ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ, ಚಂದ್ರಯಾನ, ಮಂಗಳಯಾನ, ಕಲೆ, ಸಾಹಿತ್ಯ. ನಾವು ನಿಜವಾಗಲೂ ಭಾರತೀಯರು ಎಂದು ಎನಿಸಿಕೊಳ್ಳಬೇಕಾದರೆ ನಾವು ವಿಭಿನ್ನತೆಯನ್ನು ಮರೆತು ಒಂದೇ ತಾಯಿಯ ಮಕ್ಕಳು. Respected teachers and all my dear friends, today I feel proud to stand before you on the occasion of our 79th Independence Day of our country. Independence Day is the national festival of our country. On this day, 1947, India. ಬಹಳ ಸುಂದರವಾದ ಕಥೆಯನ್ನ, ಭಗತ್ ಸಿಂಗ್ನ ಕಥೆಯನ್ನ ಹೇಳಿದಂತ ಈ ಮುದ್ದು ವಿದ್ಯಾರ್ಥಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. भगत सिंह को बोला वो हल्की रहेगी उन लोगों का प्लान था कि जेल जाना और फिर ಮಧ್ಯರಾತ್ರಿ ಸ್ವಾತಂತ್ರ್ಯವು ದೊರಕಿತು. ನಮಗೆ ಸ್ವಾತಂತ್ರ್ಯವನ್ನು ದೊರೆಯಲು ಹಲವಾರು ಮಹನೀಯರು 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ 1947 ಆಗಸ್ಟ್ 15 ಎನ್ನುವ ಬಿಪಿನ್ ಚಂದ್ರಪಾಲರ ಮಾತುಗಳನ್ನು ಸ್ಮರಿಸುತ್ತಾ for our freedom fighters like Mahatma Gandhi ji, Subhash Chandra Bose, Mahatma Gandhi ji, B.R. Ambedkar, etc. Together ಅದಾಗಬಾರ್ದು. ಯಾಕಂದ್ರೆ ಅವರು ಈ ಸ್ವತಂತ್ರ ಬರ್ಬೇಕಂದ್ರೆ ಹಂಗ ಬಂದಿಲ್ಲ, ತಮ್ಮ ಜೀವನವನ್ನ ಮುಡುಪಾಗಿಟ್ಟರು. ಆ ದಿವಸಕ್ಕೆ ಮಾತ್ರ ಸೀಮಿತ ಆಗೋದು ಬೇಡ. ಈ ಜಯಂತಿಗಳು ಬಹಳ ಸಂಭ್ರಮದಿಂದ ನಾವು ಸ್ವಾತಂತ್ರ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಹೋರಾಡಿದ್ದಾರೆ. ಅಂತಹ ಮಹನೀಯರನ್ನು ಸ್ಮರಿಸದೆ ಹೋದರೆ ತಪ್ಪಾಗುತ್ತದೆ. ಯಾರು ಮೇಲೆ ಹೋಗುವಂಗಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ನಾಷ್ಟಾ ವ್ಯವಸ್ಥೆ ಐತಿ. ಆ ಡಿಗ್ರಿ ಕಾಲೇಜ್ ಸೈಡ್ ಹೋಗ್ರಿ, ಹೈಸ್ಕೂಲ್ ವಿದ್ಯಾರ್ಥಿಗಳು ಈ ಕಡೆ ಬರ್ರಿ. ಉಳಿದಿರ್ತಕ್ಕ